ಚಿಕ್ಕಮಗಳೂರಿನಲ್ಲಿ ನಡೆಯುವ ಪವಿತ್ರ ಪೀಠದತ್ತ ಶೋಭಾಯಾತ್ರೆಗೆ ಬೇಲೂರಿನಿಂದ ಹೊರಟ ಯಾತ್ರಿಗಳಿಗೆ ಬೇಲೂರಿನ ಶ್ರೀ ಚನ್ನಕೇಶವ ದೇವಸ್ಥಾನದ ಮುಂಭಾಗ ಬೈಕ್ ಹಾಗೂ ಆಟೋ ರ್ಯಾಲಿಗೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಡಿಶಾಂತ್ ಅವರು ಚಾಲನೆ ನೀಡಿದರು. ನಂತರದಲ್ಲಿ ಮಾತನಾಡಿದ ಅವರು, ಸಾವಿರಾರು ಹಿಂದೂ ಮುಖಂಡರುಗಳು ಸನಾತನ ಧರ್ಮದ ಉಳಿಗಾಗಿ ಹೋರಾಡಿದ ಹೋರಾಟದ ಫಲವಾಗಿ ಇಂದು ಅಯೋಧ್ಯೆಯಲ್ಲಿ ಮತ್ತೆ ಶ್ರೀರಾಮ ಅವತರಿಸಿದ್ದಾನೆ. ಅದೇ ರೀತಿಯಾಗಿ ಸಾವಿರಾರು ವರ್ಷಗಳ ನಮ್ಮ ಧಾರ್ಮಿಕ ಕೇಂದ್ರ ಸ್ಥಾನವಾದ ದತ್ತಪೀಠವೂ ಸಹ ಮುಂದೆಯೂ ಹಿಂದೂಗಳ ಪವಿತ್ರ ಕ್ಷೇತ್ರವಾಗಲಿ. ಆದ್ದರಿಂದ ಸಮಸ್ತ ಹಿಂದೂ ಬಾಂಧವರು ದತ್ತಪೀಠಕ್ಕೆ ಆಗಮಿಸುವ ಮೂಲಕ ಅದನ್ನು ಉಳಿಸಲು ಎಲ್ಲರೂ ಹೋರಾಡೋಣ ಎಂದು ಕರೆ ನೀಡಿದರು. ವಿಶ್ವವಿಖ್ಯಾತ ಚನ್ನಕೇಶವ ದೇವಸ್ಥಾನದ ಸನಾತನ ಧರ್ಮದ ಉಳಿವಿಗಾಗಿ ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಏನು ಮುಂದೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ವರ್ಷ, ಹಾಗಾಗಿ ದೇಶದಲ್ಲಿ ಮಳೆಗಳಿದೆ. ಅದೇ ರೀತಿ ನಮ್ಮ ಸನಾತನ ಧರ್ಮ ಉಳಿಗೆ ನಮ್ಮ ಯುವಕರಿಗೆ ಧರ್ಮದ ಮುಖಾಂತರ ದೇಶದ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ಹೇಳಿ ಎಲ್ಲ ಒಳ್ಳೆಯದಾಗಿ ನಮ್ಮ ಧರ್ಮ ಬೆಳೆಗೆ ಸನಾತನ ಧರ್ಮದ ಜೊತೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಒಳ್ಳೆಯದಾಗಿರುತ್ತೆ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರು ಮತ್ತು ಸ್ನೇಹಿತರ ಜೊತೆ ಚಾಲನೆ ಕೊಡುತ್ತೆ. ತುಂಬಾ ಸಂತೋಷ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಿ. ಜೈ